ಲಯನ್ ಟಿವಿಯ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜ್. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಗಡೀಪಾರು ಪ್ರಕರಣ ಬಹುಪಾಲು ಮಾಧ್ಯಮಗಳಲ್ಲಿ ಬೇರೆ ಬೇರೆ ಚರ್ಚೆ ಆಗ್ತಿದೆ. ಅವರು ನಾಪತ್ತೆ ಆಗಿದ್ದಾರೆ, ಅವರು ಸಿಗ್ತಿಲ್ಲ ಅನ್ನುವಂತಹ ಸುದ್ದಿ ಕೂಡ ಹರಿದಾಡ್ತಿರುವಂಥದ್ದು. ಆದರೆ 1963ರ ಕರ್ನಾಟಕ ಪೊಲೀಸ್ ಕಾಯ್ದೆಯ ಸೆಕ್ಷನ್ 55 ಗಡೀಪಾರಿನ ಪ್ರಕ್ರಿಯೆ ಏನು ಹೇಳುತ್ತೆ ಅನ್ನುವಂಥದ್ದು ಗೊತ್ತಿದ್ರೆ ಆ ಥರದ ಸುದ್ದಿಯನ್ನು ತುಂಬ ಜವಾಬ್ದಾರಿಯುತ ಮಾಧ್ಯಮಗಳು ಮಾಡೋದಿಲ್ಲ ಅನಿಸುತ್ತೆ. ಯಾಕಂದರೆ 2024 ಜೂನ್ ಅಥವಾ ಜುಲೈನಲ್ಲಿ ಹೈಕೋರ್ಟ್ನಲ್ಲಿ ಮಹತ್ವದ ತೀರ್ಪೊಂದು ಬರುತ್ತೆ. ಇದೇ ಗಡೀಪಾರು ಪ್ರಕರಣಕ್ಕೆ ಸಂಬಂಧಿಸಿದಂತೆ. ಮೈಸೂರಿನ ಒಬ್ಬ ವ್ಯಕ್ತಿ ಗಡೀಪಾರು ಆದೇಶ ಆಗಿರುತ್ತೆ, ಅವರು ದಾವಣಗೆರೆಗೆ ಹೋಗಬೇಕಿರುತ್ತೆ. ಆ ಸಂದರ್ಭ ಅವರು ಕೋರ್ಟಿಗೆ ಹೋಗ್ತಾರೆ. ಆಗ ಕೋರ್ಟ್ ತುಂಬ ಸ್ಪಷ್ಟವಾಗಿ, ಅದರಲ್ಲೂ ಏಕಸದಸ್ಯ ಪೀಠ ನಾಗಪ್ರಸನ್ನ ಅವರ ಸದಸ್ಯ ಪೀಠ ಸ್ಪಷ್ಟವಾಗಿ ಹೇಳೋದೇನು ಗೊತ್ತಾ, ಯಾರ ವಿರುದ್ಧ ಗಡೀಪಾರು ಆದೇಶ ಹೊರಡಿಸಲಾಗುತ್ತದೆಯೋ ಅಂತಹ ವ್ಯಕ್ತಿಗೆ ಈ ನಿಯಮದಲ್ಲಿ ಸಾಕಷ್ಟು ರಕ್ಷಣೆ ಇದೆ, ಈ ರಕ್ಷಣೆಗಳಲ್ಲಿ ಸ್ವಾತಂತ್ರ್ಯದ ಹಕ್ಕೂ ಇದೆ. ಆ ಪ್ರಕಾರ ಈ ಪ್ರಕರಣದಲ್ಲಿ ನಿಯಮಗಳನ್ನು ಪಾಲನೆ ಮಾಡಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಿದ್ದು ನ್ಯಾಯಾಲಯ. ಜೊತೆಯಲ್ಲಿ ಕರ್ನಾಟಕ ಪೊಲೀಸ್ ಕಾಯ್ದೆ ಸೆಕ್ಷನ್ 55ರ ಅಡಿಯಲ್ಲಿ ಯಾವ ವ್ಯಕ್ತಿಯ ವಿರುದ್ಧ ಗಡೀಪಾರು ಆದೇಶ ಹೊರಡಿಸಲಾಗಿರುತ್ತದೆಯೋ ಅಂತಹ ವ್ಯಕ್ತಿಗೆ ಸಾಕಷ್ಟು ಕಾಲಾವಕಾಶ ನೀಡಬೇಕಾಗುತ್ತದೆ. ಆ ವ್ಯಕ್ತಿ ಏಕೆ ಅಂತಹ ಆದೇಶ ಹೊರಡಿಸಲಾಗುತ್ತದೆ ಎಂಬುದನ್ನು ಆತನಿಗೆ ತಿಳಿಸಬೇಕಾಗುತ್ತದೆ. ಆ ನಂತರ ಆ ವ್ಯಕ್ತಿಯ ಅಹವಾಲು ಆಲಿಸಬೇಕು ಮತ್ತು ಆದೇಶ ಹೊರಡಿಸಿದ ನಂತರ ಸರ್ಕಾರಕ್ಕೆ ಮೇಲ್ಮನವಿ ಸಲ್ಲಿಸಲು 30 ದಿನಗಳ ಕಾಲಾವಕಾಶ ಕೊಡಬೇಕು ಅನ್ನೋದನ್ನು ಕೂಡ ಕೋರ್ಟ್ ಹೇಳಿತ್ತು. ಈ ಪ್ರಕರಣದಲ್ಲಿ, ಅಂದರೆ ಅವತ್ತಿನ ಪ್ರಕರಣದಲ್ಲಿ, ಎರಡನೇ ಪ್ರತಿವಾದಿಯಾದಂತಹ ಉಪವಿಭಾಗಾಧಿಕಾರಿ ನಿಯಮಗಳನ್ನು ಮೀರಿ ಆದೇಶ ಹೊರಡಿಸಿದ್ದಾರೆ. ಅದರ ಆದೇಶ ವ್ಯಕ್ತಿಯ ಮೂಲಭೂತ ಹಕ್ಕನ್ನು ಕಸಿದುಕೊಂಡಂತಾಗಿದೆ. ಆತನ ವಿರುದ್ಧ ಅಪರಾಧ ಪ್ರಕರಣಗಳು ಬಾಕಿ ಇವೆ ಎನ್ನುವ ಕಾರಣಕ್ಕೆ ಆದೇಶ ಹೊರಡಿಸುವುದು ಸರಿಯಲ್ಲ. ಆತ ಯಾವುದೇ ಪ್ರಕರಣದಲ್ಲಿ ಶಿಕ್ಷೆಗೆ ಗುರಿಯಾಗಿಲ್ಲ, ನೆಪ ಮಾತ್ರಕ್ಕೆ ಶೋಕಾಸ್ ನೋಟಿಸ್ ನೀಡಲಾಗಿದೆ ಅನ್ನುವಂಥದ್ದನ್ನು ಅವತ್ತು ನಾಗಪ್ರಸನ್ನ ಅವರ ನ್ಯಾಯಪೀಠ ಸ್ಪಷ್ಟಪಡಿಸಿತ್ತು. ಇದರ ಜೊತೆಯಲ್ಲಿ ಅವತ್ತಿನ ಒಂದು ಗಡೀಪಾರು ಆದೇಶವನ್ನು ರದ್ದುಗೊಳಿಸಿತ್ತು. ವಿಶೇಷ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಒಂದು ಗಡೀಪಾರು ಪ್ರಕರಣ ಆದೇಶವನ್ನು ರದ್ದುಗೊಳಿಸಿತ್ತು. ಬಜರಂಗ ದಳದ ಭರತ್ ಕುಮಾರ್ ಅವರ ಗಡೀಪಾರು ಆದೇಶವನ್ನು ಕೂಡ ರದ್ದುಗೊಳಿಸಿತ್ತು. ಅಂದರೆ ಮೇನ್ಸ್ಟ್ರೀಮ್ ಮಾಧ್ಯಮಗಳು ಅರ್ಥ ಮಾಡ್ಕೋಬೇಕಾಗಿರುವಂತಹ ಸೂಕ್ಷ್ಮ ವಿಚಾರ ಇಲ್ಲಿ ಏನಂದರೆ, ಗಡೀಪಾರು ಆದೇಶ ಹೊತ್ತಂತಹ, ಅದನ್ನು ಪಾಲಿಸಬೇಕಾದಂತಹ ವ್ಯಕ್ತಿ ಆದೇಶ ಹೊರಡಿಸಿದ 2 ದಿನಕ್ಕೆ ಕಾಣಿಸ್ತಿಲ್ಲ ಅಂದರೆ ತಪ್ಪಿಸ್ಕೊಂಡು ಹೋಗಿದ್ದಾನೆ ಅಂತಲ್ಲ. ಆತ ಈ ಕಾನೂನಿನ ಚೌಕಟ್ಟಿನಲ್ಲಿ ಸರ್ಕಾರಕ್ಕೆ ಮೇಲ್ಮನವಿ ಸಲ್ಲಿಸುವಂತಹ ಪ್ರಕ್ರಿಯೆಯಲ್ಲೂ ಕೂಡ ಇರಬಹುದು. ಆದರೆ ಇಡೀ ತುಂಬ ಸೂಕ್ಷ್ಮವಾಗಿ ಧರ್ಮಸ್ಥಳ ಪ್ರಕರಣ ಮತ್ತು ಸೌಜನ್ಯ ಪ್ರಕರಣದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಗಿರೀಶ್ ಮಟ್ಟಣ್ಣನವರ್ ಈ ಇಬ್ಬರನ್ನೂ ಕೂಡ ಎಷ್ಟು ಸಾಧ್ಯವೋ ಅಷ್ಟು ಮಾಧ್ಯಮಗಳು ಅವರಿಗೆ ತೋಚಿದಂತಹ ಕಾನೂನಿನ ಪ್ರಯೋಗವನ್ನು ಅಥವಾ ಕಾನೂನಿನ ಜಡ್ಜ್ಮೆಂಟನ್ನು ಕೊಡೋದಕ್ಕೆ ಬರ್ತಾರೆ. ಇಲ್ಲಿ ನಿಜಕ್ಕೂ ಯಾರದ್ದು ತಪ್ಪು ಯಾರದ್ದು ಸರಿ, ಸಾಕ್ಷಿಗಳನ್ನು ಕೇಳುವ ಮತ್ತು ಸಾಕ್ಷಿಗಳನ್ನು ದೃಢೀಕರಿಸುವ, ಅದರ ಮೌಲ್ಯಮಾಪನ ಮಾಡುವ ಎಲ್ಲ ಹೊಣೆಗಾರಿಕೆ ಇರುವಂಥದ್ದು ಕೋರ್ಟ್ಗೆ ವಿನಃ ಮಾಧ್ಯಮಗಳಿಗಲ್ಲ. ಎರಡನೇ ಸುದ್ದಿ, ರಾಜ್ಯ ಸರ್ಕಾರಕ್ಕೆ ಗುಂಡಿಯ ಗಂಡಾಂತರ, ಕಟ್ಟಡ ಕಾರ್ಮಿಕರಾದ ಬಿಜೆಪಿಯ ನಾಯಕರು ಪಾಪರ್ ಸರ್ಕಾರವೆಂದು ಅಶೋಕ್ ತರಾಟೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಗುಂಡಿಗಳು ದುಸ್ವಪ್ನವಾಗಿ ಕಾಡುತ್ತಿವೆ. ರಸ್ತೆಗಿಳಿದ ಬಿಜೆಪಿ ನಾಯಕರು ಸರ್ಕಾರದ ಮೇಲೆ ಸಮರ ಸಾರಿದ್ದಾರೆ. ಧರ್ಮಸ್ಥಳ ಪ್ರಕರಣ, ದಸರಾ ಉದ್ಘಾಟಕರ ಆಯ್ಕೆ ವಿಚಾರದಲ್ಲಿ ಬಿಜೆಪಿ ಹೋರಾಟ ಮಾಡಿತ್ತು. ಆ ಹೋರಾಟ ಫಲ ಸಿಗಲಿಲ್ಲ. ಇದೀಗ ಗುಂಡಿಯ ಗಂಡಾಂತರವೇ ಹೊಸ ಅಸ್ತ್ರವಾಗಿ ಬಿಜೆಪಿ ಬಳಸ್ಕೊಳ್ತಿದೆ. ರಸ್ತೆ ಗುಂಡಿಗಳನ್ನೇ ಬ್ರಹ್ಮಾಸ್ತ್ರಗಳನ್ನಾಗಿ ಬಳಸಿಕೊಳ್ಳುವ ಮೂಲಕ ಗುದ್ಲಿ ಬಾಂಡ್ಲಿ ಇಡ್ಕೊಂಡು ರಸ್ತೆಗೆ ಇಳಿದು ಕೆಲಸ ಮಾಡ್ತಿದ್ದಾರೆ. ಈ ಮೂಲಕ ನಿಜವಾದ ಸ್ವಚ್ಛ ಭಾರತ ಅಭಿಯಾನ ಏನು ಮೋದಿ ಅವರು ಮಾಡಿದ್ರು ಆ ಕೆಲಸವನ್ನು ಅಚ್ಚುಕಟ್ಟಾಗಿ ಬಿಜೆಪಿಯ ರಾಜ್ಯದ ನಾಯಕರು ಮಾಡ್ತಿರುವಂಥದ್ದು ಇಲ್ಲಿ ಕಾಣಿಸುತ್ತೆ. ಇದು ಒಳ್ಳೆ ವಿಚಾರ. ಮೂರನೇ ಸುದ್ದಿ, ಬಿಹಾರ ಗೆಲ್ಲಲು ಕಾಂಗ್ರೆಸ್ ಆರ್ಜೆಡಿ ತಂತ್ರ. ಸಿಡಬ್ಲ್ಯೂಸಿ ಮೀಟಿಂಗ್ನಲ್ಲಿ ಸಿಎಂ ಅಭ್ಯರ್ಥಿ ಚರ್ಚೆ, ಮೋದಿ ಸರ್ಕಾರ ಮಣಿಸಲು ಸ್ಟ್ರಾಟಜಿ. ಬಿಹಾರದಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲಿ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. ವಿಧಾನಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಸ್ವಾತಂತ್ರ್ಯದ ಬಳಿಕ ಮೊದಲ ಬಾರಿಗೆ ಕಾಂಗ್ರೆಸ್ ಸಭೆ ನಡೆಸಿದೆ ಬಿಹಾರದಲ್ಲಿ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಸೇರಿದಂತೆ ಕಾಂಗ್ರೆಸ್ ಕೂಟದ ನಾಯಕರು ಭಾಗಿಯಾಗಿದ್ದರು ಮತ್ತು ಕಾಂಗ್ರೆಸ್
ಸರ್ಕಾರದ ಮುಖ್ಯಮಂತ್ರಿಗಳು ಯಾರೆಲ್ಲ ಇದ್ದಾರೆ ದೇಶದಲ್ಲಿ ಅವರೆಲ್ಲರೂ ಕೂಡ ಭಾಗಿಯಾಗಿದ್ದರು. ಮತಗಳ್ಳತನದ ಹೋರಾಟ, ಬಿಹಾರ ಚುನಾವಣೆ, ಮುಂದಿನ ಲೋಕಸಭಾ ಚುನಾವಣೆಯ ವಿನ್ನಿಂಗ್ ಸ್ಟ್ರಾಟಜಿಯನ್ನು ಈ ಮಹತ್ವದ ಸಭೆಯಲ್ಲಿ ಚರ್ಚೆ ಮಾಡಲಾಯಿತು. ಖರ್ಗೆ, ನಿತೀಶ್ ಕುಮಾರ್ ಅವರು ಮಾನಸಿಕವಾಗಿ ನಿವೃತ್ತಿ ಹೊಂದಿದ್ದಾರೆ. ಬಿಹಾರ ಚುನಾವಣೆ ಮೋದಿ ಸರ್ಕಾರದ ಭ್ರಷ್ಟ ಆಡಳಿತದ ಅಂತ್ಯಕ್ಕೆ ನಾಂದಿಯಾಗಲಿ ಅನ್ನುವಂತಹ ಮಾತನ್ನು ಹೇಳಿರುವಂಥದ್ದು. ಕಾಂಗ್ರೆಸ್ನ ಹಿರಿಯ ನಾಯಕ ಪವನ್ ಖೇರಾ ಅವರು ಕೂಡ ಪ್ರತಿಕ್ರಿಯಿಸಿದ್ದು, ಇಂಡಿಯಾ ಮೈತ್ರಿಕೂಟ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಆರ್ಜೆಡಿಯ ತೇಜಸ್ವಿ ಯಾದವ್ ಅವರನ್ನ ಪಕ್ಷ ಒಪ್ಪಿಕೊಂಡಿರುವುದಾಗಿ ಪರೋಕ್ಷವಾಗಿ ಘೋಷಿಸಿರುವಂಥದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಬಹುಪಾಲು ಅಲ್ಲಿನ ಒಪಿನಿಯನ್ ಪೋಲ್ಗಳಲ್ಲಿ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅಂದಾಗ ಬಿಜೆಪಿ ಮತ್ತು NDA ಕೂಟದ ಅಭ್ಯರ್ಥಿಗಳಿಗಿಂತ ಮುಂದೆ ಆರ್ಜೆಡಿಯ ತೇಜಸ್ವಿ ಯಾದವ್ ಅವರನ್ನು ಅಲ್ಲಿನ ಜನ ಬಯಸ್ತಿರುವಂತಹ ಸಂದರ್ಭದಲ್ಲಿ ಬಹುದೊಡ್ಡ ಬದಲಾವಣೆ ನಮಗೆ ಬೇಕಿದೆ, ಬಿಜೆಪಿ ಸಾಕು, JDU ನೋಡಿದ್ದೀವಿ ಅಥವಾ ಬೇರೆ ಪಕ್ಷಗಳನ್ನು ನೋಡಿದ್ದೀವಿ, ಆದರೆ ಈಗ ಒಂದು ಹೊಸ ಅವಕಾಶ ಕೊಡೋಣ RJDಗೆ ಮತ್ತೊಂದು ಸಲ ಅನ್ನುವಂತಹ ಚರ್ಚೆ ನಡೀತಿರುವಂಥದ್ದು. ಮತದಾರ ಅವರಿಗೆ ಇರುವಂತಹ ಬಹುದೊಡ್ಡ ಅಸ್ತ್ರದ ಮೂಲಕ ಯಾರನ್ನ ಆಯ್ಕೆ ಮಾಡ್ತಾರೆ ಅಂತ ಈಗಲೇ ನಿರ್ಧರಿಸೋಕೆ ಆಗೋದಿಲ್ಲ. ಒಂದು ಪಲ್ಸ್ ಈ ಸಲ RJD ಇಂಡಿಯಾ ಕೂಟಕ್ಕೆ ಲಾಭ ತರಬಹುದು ಅನ್ನುವಂತಹ ಚರ್ಚೆಗಳು ನಡೀತಿದೆ. ಆದರೆ ಮೋದಿ ಅವರ ಲೆಕ್ಕಾಚಾರಗಳು, ಕಾಂಗ್ರೆಸ್ಸೇ ಮಾಡ್ತಿರುವಂತಹ ಮತಗಳ್ಳತನದ ಆರೋಪ ಇವೆಲ್ಲವೂ ಕೂಡ ಬೇರೆ ರೀತಿಯ ರಿಸಲ್ಟ್ ಕೊಡಬಹುದು. 4ನೇ ಸುದ್ದಿ, ಜಿಂದಾಬಾದ್ ಸಿದ್ದರಾಮಯ್ಯ ಜಿಂದಾಬಾದ್. ಬಿಹಾರದ ಪಾಟ್ನಾದಲ್ಲಿ ಟಗರಿನ ಹವಾ, ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲಿ ಸಿದ್ದರಾಮಯ್ಯ ಜಿಂದಾಬಾದ್ ಜಿಂದಾಬಾದ್, ಸಿದ್ದರಾಮಯ್ಯ ಜಿಂದಾಬಾದ್. ಹೀಗೆ ಬಹುಪರ ಕಾಕಿರುವಂಥದ್ದು CM ಸಿದ್ದರಾಮಯ್ಯ ಅವರಿಗೆ. ಎಲ್ಲಿ ಇದು ಬೆಂಗಳೂರಲ್ಲ, ಬೀದರ್ ರಾಯಚೂರಲ್ಲ, ಮೈಸೂರಲ್ಲೂ ಅಲ್ವೇ ಅಲ್ಲ, ಬಿಹಾರ ರಾಜ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗವಹಿಸಲು ಬಿಹಾರದ ಪಾಟ್ನಾಗೆ ಸಿದ್ದರಾಮಯ್ಯ ಆಗಮಿಸಿದ ಸಂದರ್ಭದಲ್ಲಿ ಏರ್ಪೋರ್ಟ್ಗೆ ಬರುತ್ತಿದ್ದಂತೆ ಕೇಳಿಸಿದಂತಹ ಕೂಗು ಇದು. ಈ ಬಗ್ಗೆ ಖುದ್ದು CM ಸಿದ್ದರಾಮಯ್ಯ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಈ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗವಹಿಸಲು ಪಾಟ್ನಾಕ್ಕೆ ಆಗಮಿಸಿದಂತಹ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರು ಹರ್ಷೋದ್ಗಾರ, ಪ್ರೀತಿ ತುಂಬಿದ ಸ್ವಾಗತ ಕಂಡು ಖುಷಿಯಾಯಿತು. ದೇಶದ ಯಾವ ಮೂಲೆಗೆ ಹೋದರೂ ಇದೇ ತೆರನಾದ ಪ್ರೀತಿ ಅಕ್ಕರೆಯಿಂದ ಜನ ನನ್ನನ್ನು ಎದುರುಗೊಳ್ಳುತ್ತಾರೆ ಎಂದರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಮತ್ತು ಆ ಸಿದ್ಧಾಂತದಲ್ಲಿ ನಾನು ಹೊಂದಿರುವಂತಹ ಬದ್ಧತೆ. ಕಾಂಗ್ರೆಸ್ ಪಕ್ಷದ ಸದಸ್ಯ ಎನ್ನಲು ನನಗೆ ಹೆಮ್ಮೆ ಇದೆ ಎಂದು ಬರೆದುಕೊಂಡಿದ್ದಾರೆ. ಅಲ್ಲಿ RJD ಕಾಂಗ್ರೆಸ್ ಮುಖ್ಯವಾಗಿ ಸಿದ್ದರಾಮಯ್ಯ ಅವರನ್ನು ಕರೆಸಿಕೊಳ್ಳೋದಕ್ಕೆ, ಪ್ರಚಾರ ವೇದಿಕೆಗಳನ್ನು ಹತ್ತಿಸಿ ಮಾತಾಡಿಸೋದಕ್ಕೆ ಕಾರಣವಾಗಿರುವಂಥದ್ದು ಸಮುದಾಯ. ಹೇಳಿ ಕೇಳಿ ಹಿಂದುಳಿದ ಸಮಾಜದಿಂದ ಬಂದಂತಹ ಸಿದ್ದರಾಮಯ್ಯ ಅವರು ಪಶುಪಾಲಕ ಸಮಾಜ ಮತ್ತು ಕುರಿಗಾಹಿ ಸಮಾಜಗಳನ್ನು ಒಟ್ಟುಗೂಡಿಸಿ ಪ್ರತಿನಿಧಿಸುವಂತಹ ನಾಯಕರನ್ನಾಗಿ ಅವರನ್ನು ಬಿಂಬಿಸ್ತಿರುವಂಥದ್ದು ರಾಷ್ಟ್ರೀಯ ಮಟ್ಟದಲ್ಲಿ. ಹೇಳಿ ಕೇಳಿ ಯಾದವರು ಕೂಡ ಸಿದ್ದರಾಮಯ್ಯ ನಮ್ಮ ನಾಯಕ ಅಂತ ಬಯಸುವವರು ಇದ್ದಾರೆ. ಆ ಕಾರಣಕ್ಕೋಸ್ಕರನೇ ಸಿದ್ದರಾಮಯ್ಯ ಅವರಿಗೆ ಬಿಹಾರದಲ್ಲಿ ಇಂಥದ್ದೊಂದು ಸ್ವಾಗತ ಸಿಕ್ಕಿರುವ ಸಾಧ್ಯತೆಗಳಿದೆ. ಇನ್ನು 5ನೇ ಸುದ್ದಿ, ನಿಗಮ ಮಂಡಳಿ ಆಕಾಂಕ್ಷಿಗಳಿಗೆ ಅವಕಾಶ. 35 ಅಥವಾ 37 ಕಾಂಗ್ರೆಸ್ ನಾಯಕರಿಗೆ ಅಧ್ಯಕ್ಷ ಪಟ್ಟ. ಮಲ್ಲಿಕಾರ್ಜುನ್ ಖರ್ಗೆ ಕೈ ಸೇರಿದ ಫೈನಲ್ ಲಿಸ್ಟ್. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ನವೆಂಬರ್ನಲ್ಲಿ ಸಂಪುಟ ಪುನರ್ರಚನೆ ಫಿಕ್ಸ್ ಅಂತಲೇ ಹೇಳಲಾಗ್ತಿದೆ. ಈ ಮಧ್ಯೆ ನಿಗಮ ಮಂಡಳಿ ಆಕಾಂಕ್ಷಿಗಳಿಗೆ ದಸರಾ ಗಿಫ್ಟ್ ನೀಡಲು ಹೈಕಮಾಂಡ್ ನಿರ್ಧರಿಸಿದೆ. 35ರಿಂದ 37 ಕಾಂಗ್ರೆಸ್ ನಾಯಕರಿಗೆ ನಿಗಮ ಮಂಡಳಿಗಳಲ್ಲಿ ಸ್ಥಾನ ನೀಡಲು ಎಲ್ಲ ರೀತಿಯ ಸಿದ್ಧತೆಯನ್ನು ನಡೆಸಿರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಅವರು ಸಿದ್ಧಪಡಿಸಿದ ಪಟ್ಟಿ ಅಂತಿಮ ಅನುಮೋದನೆಗೆ ಕಾಯುತ್ತಿದೆ. CM DCM ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸುದೀರ್ಘ ಚರ್ಚೆ ನಡೆಸಿದ್ರು. ಬಳಿಕ AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ಗೆ ಪಟ್ಟಿ ಸಲ್ಲಿಸಿದ್ರು. ಸದ್ಯ 2 ದಿನದ ಹಿಂದೆ ಅಂತಿಮ ಪಟ್ಟಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೈ ಸೇರಿದೆ. ಮಾಜಿ ಶಾಸಕ N ಸಂಪಂಗಿ, ಆಸ್ಕರ್ ಫರ್ನಾಂಡಿಸ್ ಆಪ್ತ ಗಫೂರ್, KPCC ಪ್ರಧಾನ ಕಾರ್ಯದರ್ಶಿ ಆಘಾ ಸುಲ್ತಾನ ಸೇರಿ ಹಲವರಿಗೆ ಅಧ್ಯಕ್ಷಗಿರಿ ಭಾಗ್ಯ ಒಲಿಯುವಂತಹ ಸಾಧ್ಯತೆ ಇದೆ. ಕಾಂಗ್ರೆಸ್ ನಾಯಕ ML ಮೂರ್ತಿಗೆ ಮೈಸೂರಿನ ಮೂಡ ಅಧ್ಯಕ್ಷ ಸ್ಥಾನ ದೊರೆಯುವ ನಿರೀಕ್ಷೆ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಕೆಲ ಬದಲಾವಣೆಗಳೊಂದಿಗೆ ಪಟ್ಟಿ ಅಂತಿಮಗೊಳಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಶೀಘ್ರವೇ ರವಾನಿಸಲಿದ್ದಾರೆ. ಮುಖ್ಯಮಂತ್ರಿಗಳ ಆದೇಶದ ಬಳಿಕ ಸಂಬಂಧಪಟ್ಟ ಇಲಾಖೆಗಳಿಗೆ ನೇಮಕಾತಿ ಆದೇಶ ಹೊರಬೀಳುವಂತಹ ಸಾಧ್ಯತೆ ಇದೆ. 6ನೇ ಸುದ್ದಿ, ಬೆಂಗಳೂರಿನಲ್ಲಿ ಕಳೆದ ಜುಲೈ 15ರಂದು ರೌಡಿ ಶೀಟರ್ ಬಿಕ್ಲು ಶಿವನನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿತ್ತು. ರೌಡಿ ಶೀಟರ್ ಬಿಕ್ಲು ಶಿವು ಕೊಲೆ ಪ್ರಕರಣದಲ್ಲಿ ಮಾಜಿ ಸಚಿವ ಹಾಗೂ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಬಂಧನದ ಅಗತ್ಯವಿದೆ ಅಂತ ಪೊಲೀಸರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಶಾಸಕ ಭೈರತಿ ಬಸವರಾಜ್ಗೆ ರಕ್ಷಣೆ ನೀಡಿದ ಆದೇಶ ತೆರವು ಕೋರಿ ಅರ್ಜಿ ಸಲ್ಲಿಸಲಾಗಿದೆ. ವಿಚಾರಣೆ ವೇಳೆ ಭೈರತಿ ಬಸವರಾಜ್ ಸುಳ್ಳು ಮಾಹಿತಿ ನೀಡಿದ್ದಾರೆ. ಈ ಪ್ರಕರಣದಲ್ಲಿ ಹಲವು ಸಾಕ್ಷಿಗಳನ್ನು ಸಂಗ್ರಹಿಸಲಾಗಿದೆ. ಈಗ ಭೈರತಿ ಬಸವರಾಜರನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಬೇಕಿದೆ ಎಂದು ಪ್ರಾಸಿಕ್ಯೂಷನ್ ಪರವಾಗಿ SPP BN ಜಗದೀಶ್ ಅವರು ವಾದ ಮಂಡಿಸಿರುವಂಥದ್ದು. ಈ ವೇಳೆ
ಸಿಐಡಿ ಪೊಲೀಸರ ಅರ್ಜಿಗೆ ಭೈರತಿ ಬಸವರಾಜ್ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಪೊಲೀಸರು ಕಳೆದ 1 ತಿಂಗಳಿನಿಂದ ವಿಚಾರಣೆಗೆ ಕರೆದಿಲ್ಲ. ಈ ಹಿಂದೆ ಪೊಲೀಸರು ಕರೆದಾಗಲೆಲ್ಲ ವಿಚಾರಣೆಗೆ ಭೈರತಿ ಬಸವರಾಜ್ ಸಹಕರಿಸಿದ್ದಾರೆ. ಈಗ ಬಂಧನದ ಅಗತ್ಯವಿದೆ ಎಂದು ಹೇಳುತ್ತಿದ್ದಾರೆ. ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುವುದಾಗಿ ಹಿರಿಯ ವಕೀಲ ಸಂದೇಶ್ ಚೌಟ ವಾದ ಮಂಡಿಸಿರುವಂಥದ್ದು. ಇನ್ನು 7ನೇ ಸುದ್ದಿ, ಕಾದಂಬರಿ ಲೋಕದ ದೈತ್ಯ ಎಸ್.ಎಲ್. ಭೈರಪ್ಪ ಇನ್ನಿಲ್ಲ. ಹೃದಯ ಸ್ತಂಭನದಿಂದ ಭಾರತ ಲೋಕಕ್ಕೆ ಪಯಣ. ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ. ಕನ್ನಡ ಸಾಹಿತ್ಯ ಲೋಕದ ಕಣ್ಮಣಿ ಸರಸ್ವತಿ ಸಮ್ಮಾನ್ ಪುರಸ್ಕೃತ ಸಾಹಿತಿ ಎಸ್.ಎಲ್. ಭೈರಪ್ಪ ಇಹಲೋಕ ತ್ಯಜಿಸಿದ್ದು 1931ರಲ್ಲಿ ಜನಿಸಿದ ಅವರಿಗೆ 94 ವರ್ಷ ವಯಸ್ಸಾಗಿತ್ತು. ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಂತಹ ಭೈರಪ್ಪನವರು ಮಧ್ಯಾಹ್ನ 2:38ಕ್ಕೆ ಹೃದಯ ಸ್ತಂಭನದಿಂದ ಕೊನೆಯುಸಿರೆಳೆದಿದ್ದಾರೆ. ಇನ್ನು ಎಸ್.ಎಲ್. ಭೈರಪ್ಪರವರ ಅಂತ್ಯಕ್ರಿಯೆ ಶುಕ್ರವಾರ ಅಂದರೆ ಸೆಪ್ಟೆಂಬರ್ 26ರಂದು ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಬ್ರಾಹ್ಮಣ ಸಮುದಾಯದಂತೆ ನೆರವೇರಲಿದೆ. ನಾಳೆ ಮಧ್ಯಾಹ್ನ ನಂತರ ಎಸ್.ಎಲ್. ಭೈರಪ್ಪ ಅವರ ಪಾರ್ಥಿವ ಶರೀರವನ್ನು ಬೆಂಗಳೂರಿನಿಂದ ಮೈಸೂರಿಗೆ ಕೊಂಡೊಯ್ದು ಸಂಜೆ ಮೈಸೂರಿನ ಕಲಾಮಂದಿರದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ. ಬೆಳಕು ಮೂಡಿತು, ದೂರ ಸರಿದರು, ಮತದಾನ, ತಬ್ಬಲಿಯು ನೀನಾದ ಮಗನೇ, ಗೃಹಭಂಗ, ನಾಯಿನೇಳು ಹೀಗೆ ಮುಂತಾದ ಅದ್ಭುತ ಕಾದಂಬರಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅವರ ಧರ್ಮದರ್ಶಿ ಕಾದಂಬರಿ ಸಂಸ್ಕೃತ, ಮರಾಠಿ ಭಾಷೆಗೆ ಅನುವಾದವಾಗಿದೆ. ವಂಶವೃಕ್ಷ ಕಾದಂಬರಿ ತೆಲುಗು, ಮರಾಠಿ, ಹಿಂದಿ, ಉರ್ದು, ಇಂಗ್ಲಿಷ್ ಭಾಷೆಗೆ ಅನುವಾದವಾಗಿದೆ. ಗೃಹಭಂಗ ಕಾದಂಬರಿಯು ಭಾರತದ ಎಲ್ಲ 14 ನಿಗದಿತ ಭಾಷೆಗಳು ಇಂಗ್ಲಿಷ್ನಲ್ಲಿ ಅನುವಾದವಾಗಿ ಎಷ್ಟೋ ಜನರ ಅಚ್ಚುಮೆಚ್ಚಿಗೆ ಕಾರಣವಾಗಿರುವಂಥದ್ದು. ಇಂತಹ ಸಾಹಿತ್ಯ ಒಂದು ನಿಧನವನ್ನು ಕೂಡ ಪ್ರಧಾನಿ ಮೋದಿ ಸೇರಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಸಂತಾಪ ವ್ಯಕ್ತಪಡಿಸಿರುವಂಥದ್ದು ವಿಶೇಷವಾದಂತಹ ವಿಚಾರ. 8ನೇ ಸುದ್ದಿ, ಕಾದಂಬರಿಕಾರನ ನಿಧನಕ್ಕೆ ಮೋದಿ ಸಂತಾಪ. 2024-29ರಲ್ಲೂ ಮೋದಿ ಪ್ರಧಾನಿ ಆಗಬೇಕು ಅಂತ ಎಸ್.ಎಲ್. ಭೈರಪ್ಪ ಅವರು ಬಯಸಿದ್ರು. ರಾಜಕೀಯ ಗಣ್ಯರು, ನಟ ನಟಿಯರಿಂದಲೂ ಕೂಡ ಸಂತಾಪ. ಕಾದಂಬರಿಗಳ ಮಾಂತ್ರಿಕ ಎಸ್.ಎಲ್. ಭೈರಪ್ಪ ನಿಧನರಾಗಿದ್ದಾರೆ. ಭೈರಪ್ಪನವರಿಗೆ ಪ್ರಧಾನಿ ನರೇಂದ್ರ ಮೋದಿ ಎಂದರೆ ಅಚ್ಚುಮೆಚ್ಚು. 2024 ಮತ್ತು 2029ರ ಲೋಕಸಭಾ ಚುನಾವಣೆಯಲ್ಲೂ ನರೇಂದ್ರ ಮೋದಿ ಹೆಚ್ಚೆಚ್ಚು ಬಹುಮತದಿಂದ ಗೆಲ್ಲಬೇಕು, ನಂತರ ನಿವೃತ್ತಿಗೊಳ್ಳಬೇಕು. ಅಲ್ಲಿಯವರೆಗೂ ಅವರಂತೆಯೇ ಇರುವವರು ತಯಾರು ಮಾಡಬೇಕು ಅನ್ನುವಂತಹ ಸಲಹೆಯನ್ನು ಎಸ್.ಎಲ್. ಭೈರಪ್ಪ ಅವರು ನೀಡಿದ್ರು. ಮೋದಿ ಕಾರಣದಿಂದಲೇ ನನಗೆ ಈ ಪುರಸ್ಕಾರ ದೊರೆತಿದೆ, ಇಲ್ಲದಿದ್ದರೆ ಬರುತ್ತಿರಲಿಲ್ಲ, ಆದ್ದರಿಂದ ಖುಷಿಯಾಗಿದೆ. ಪ್ರಶಸ್ತಿ ಕೊಟ್ಟರೆಂಬ ಕಾರಣಕ್ಕೆ ಅವರ ಸರ್ಕಾರವನ್ನು ಹೊಗಳುವುದಿಲ್ಲ. ದೇಶದಲ್ಲಿ ಮೋದಿ ಸರ್ಕಾರದಂತಹ ಸರ್ಕಾರ ಇದುವರೆಗೆ ಬಂದಿರಲಿಲ್ಲ. ಸೇವೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡವರು, ಧೈರ್ಯ ಇರುವಂಥವರು ಇದುವರೆಗೂ ಯಾರೂ ಬಂದಿರಲಿಲ್ಲ ಎಂದಿದ್ರು. ಪದ್ಮಭೂಷಣ ಪುರಸ್ಕಾರ ಸಿಕ್ಕಿದ್ದಕ್ಕಿಂತಲೂ ನನ್ನ ಪುಸ್ತಕಗಳು ಲಕ್ಷಾಂತರ ಮಂದಿ ಓದಿ ಸಂತೋಷಪಟ್ಟಿರುವುದು ಹೆಚ್ಚಿನ ಖುಷಿ ತಂದಿದೆ. ನನಗೀಗ 92 ವರ್ಷ ವಯಸ್ಸು. ನಾನು ಸತ್ತ ಮೇಲೂ ನನ್ನ ಪುಸ್ತಕಗಳು ಬದುಕುತ್ತವೆಯೇ, ಪ್ರಸ್ತುತವಾಗಿದ್ದರೆ ಅದೇ ನಿಜವಾದ ಪ್ರಶಸ್ತಿ ಅನ್ನುವಂತಹ ಮಾತುಗಳನ್ನು ಹೇಳಿದರು ಭೈರಪ್ಪನವರು. ಭೈರಪ್ಪನವರ ಆ ಮಾತು ನಿಜ ಆಗುತ್ತೆ. ಯಾಕಂದರೆ ಅವರ ಅಷ್ಟು ಕಾದಂಬರಿಗಳನ್ನು ಬಹುಪಾಲು ಜನ ಇಷ್ಟಪಡ್ತಾರೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ವಿರೋಧಿಸುವವರು ಇದ್ದಾರೆ. ಆದರೆ ಒಂದು ಓದುಗನನ್ನು ಸೆಳೆಯುವಂತಹ ಗುಣ ಒಬ್ಬ ಬರಹಗಾರನಿಗೆ ಇದೆ ಅಂದರೆ ಆತ ಗೆದ್ದ, ಆತನ ಸಾಹಿತ್ಯ, ಆತನ ಕಸೂತಿ ಜೀವಂತವಾಗಿ ಉಳಿಯುತ್ತೆ. ಅದು ಮಹಾತ್ಮನ ಸ್ಥಾನವನ್ನು ಪಡೆಯುತ್ತೆ ಒಂದು ಬರಹ ಅನ್ನೋದಕ್ಕೆ ಎಸ್.ಎಲ್. ಭೈರಪ್ಪ ಅವರ ಬರಹಗಳು ಕೂಡ ಸಾಕ್ಷ್ಯ. ಇನ್ನು 9ನೇ ಸುದ್ದಿ, ದೆಹಲಿಯ ವಸಂತ್ ಕುಂಜ್ನಲ್ಲಿರುವಂತಹ ಕರ್ನಾಟಕದ ಶೃಂಗೇರಿ ಶಾರದಾ ಪೀಠ ನಡೆಸುವಂತಹ ಶಾರದಾ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ನಲ್ಲಿ ಬಹುದೊಡ್ಡ ಲೈಂಗಿಕ ಹಗರಣವೇ ನಡೆದಿದೆ. ಇನ್ಸ್ಟಿಟ್ಯೂಟ್ನ ಡೈರೆಕ್ಟರ್ ಆಗಿದ್ದಂತಹ ಚೈತನ್ಯಾನಂದ ಸರಸ್ವತಿ ಸ್ವಾಮೀಜಿ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾನೆ. ಆತನ ಮೆಸೇಜ್ಗಳು ಪೊಲೀಸರಿಗೆ ಸಿಕ್ಕಿವೆ. ನನ್ನ ರೂಮ್ಗೆ ಬಾ, ನಾನು ನಿನ್ನನ್ನು ವಿದೇಶಕ್ಕೆ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತೀನಿ, ನೀನು ಯಾವುದಕ್ಕೂ ದುಡ್ಡು ಕೊಡಬೇಕಾಗಿಲ್ಲ. ಹೀಗೆ ಮ್ಯಾನೇಜ್ಮೆಂಟ್ನ ವಿದ್ಯಾರ್ಥಿನಿಯರಿಗೆ ಮೆಸೇಜ್ ಮಾಡುವುದು ಸ್ವಾಮಿ ಚೈತನ್ಯಾನಂದ ಅವರ ಒಂದು ಖಯಾಲಿಯಾಗಿತ್ತು. ಈ ಹಿಂದೆ ಕೂಡ ಇವ್ರ ಮೇಲೆ ಸಾಕಷ್ಟು ಕೇಸುಗಳು ಬಿದ್ದಿದ್ವು, ಜೈಲಿಗೂ ಕೂಡ ಹೋಗಿ ಬಂದಿದ್ರು. ಇದೀಗ ಮತ್ತೊಮ್ಮೆ ಅವರು ಜೈಲಿಗೆ ಹೋಗುವಂತಹ ಸಾಧ್ಯತೆಗಳಿದೆ. ಸ್ವಯಂ ಘೋಷಿತ ದೇವಮಾನವರ ವಿರುದ್ಧ ಈಗ ದೂರು ದಾಖಲವಾಗಿರುವಂಥದ್ದು. ಇನ್ನು 10ನೇ ಸುದ್ದಿ, ಲಡಾಖ್ನಲ್ಲಿ ನೇಪಾಳ ಮಾದರಿಯ ಹಿಂಸಾಚಾರ, ರಾಜ್ಯ ಸ್ಥಾನಮಾನಕ್ಕಾಗಿ ಆಗ್ರಹಿಸಿ ಉಗ್ರ ಹೋರಾಟ. ಬಿಜೆಪಿ ಕಚೇರಿಗೆ ಬೆಂಕಿ ಹಚ್ಚಿ ಕಲ್ಲು ತೂರಾಟ. ನೇಪಾಳದಲ್ಲಿ ನಡೆದಂತಹ ಝೆನ್ಝೆಡ್ ಪ್ರತಿಭಟನೆಯ ಮಾದರಿಯ ಲಡಾಖ್ನಲ್ಲೂ ಸಹ ನಡೀತಿರುವಂಥದ್ದು. ರಾಜ್ಯ ಸ್ಥಾನಮಾನಕ್ಕೆ ಆಗ್ರಹಿಸಿ ಲಡಾಖ್ನಲ್ಲಿ ನಡೆದಂತಹ ಬೃಹತ್ ಪ್ರತಿಭಟನೆ ಮತ್ತು ಬಂದ್ ಹಿಂಸಾಚಾರಕ್ಕೆ ತಿರುಗಿರುವಂಥದ್ದು. ಯುವಕರ ಗುಂಪೊಂದು ಲೇಹ್ನಲ್ಲಿರುವಂತಹ ಬಿಜೆಪಿ ಕಚೇರಿಗೆ ಬೆಂಕಿ ಹಚ್ಚಿ ಕಲ್ಲು ತೂರಾಟ ನಡೆಸಿದ್ರು. ನಂತರ ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಅಶ್ರುವಾಯು ಶೆಲ್ಗಳನ್ನು ಹಾರಿಸಿ ಲಾಠಿ ಪ್ರಹಾರ ಮಾಡಿರುವಂಥದ್ದು. ಇಷ್ಟು ಕೂಡ ಇವತ್ತಿನ ಟಾಪ್ 10 ನ್ಯೂಸ್ ಆಗಿತ್ತು. ನಾಳೆ ಕೂಡ ಪ್ರಮುಖ 10 ಸುದ್ದಿಗಳನ್ನು ತಗೊಂಡು ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಧನ್ಯವಾದ. ಶುಭರಾತ್ರಿ.